ನಮ್ಮಲ್ಲಿ ಕೆರೆ ತರುವುದು ಪ್ರತಿ ತಿಂಗಳು ಒಂದು ಯಾವುದೋ ಒಂದು ದಿನಾಂಕ 3ನೇ ಶನಿವಾರ ಮಾಡಬೇಕು ಅದಕ್ಕೆ ಹೋಗಿದ್ದಿಲ್ಲ ಈಗ ಮತ್ತೆ ಶುರು ಮಾಡಿದ್ದೀವಲ್ಲ. ಏನಾಗಿದೆ, ನಮ್ಮ ಸರ್ವೇಯರ್ಸ್ಗಳು ಬೇರೆ ಬೇರೆ ಕೆಲಸದಲ್ಲಿ ಈ ಕೋಡಿ ಆಂದೋಲನ ಮಾಡೋದು, ಆಮೇಲೆ ದರಖಾಸ್ತು ಜಮೀನುಗಳನ್ನು ಅಳೆಯುವ ವಿಚಾರ, ಆಮೇಲೆ ಈ ರೆಕಾರ್ಡ್ ರೂಮ್ ಡಿಜಿಟಲೈಸ್ ಮಾಡೋ ಕಾರ್ಯದಲ್ಲಿ ಬ್ಯುಸಿ ಆಗಿದ್ದಿಲ್ಲ. ಈಗ ಅದ್ರ ಜೊತೆಲಿ ಕೆರೆಗಳದ್ದು ಕೈಗೆತ್ಕೋಬೇಕು ಅಂತೇಳಿ ಈಗ ಪ್ರಾರಂಭ ಮಾಡಿದ್ದೇವೆ. ಟಾರ್ಗೆಟ್ ಕೊಟ್ಬಿಟ್ಟಿದೆ. ಈಗ ನಮ್ಮಲ್ಲಿ ಒಟ್ಟೀಗ 2520 ಕೆರೆಗಳಿದೆ. ಈಗ ಮೊನ್ನೆ ರಿವೈಸ್ ಮಾಡಿದಾಗ 304 ಕೆರೆ ಮತ್ತೆ ಜಾಸ್ತಿ ಆಗಿದೆ, ಇನ್ನೇ ಬಿಟ್ಟೋಗಿತ್ತು. ಸೊ ಆಲ್ಮೋಸ್ಟ್ ನಮ್ಮಲ್ಲಿ 2800 ಹೆಚ್ಚು ಕೆರೆಗಳಿದೆ. ಅದರೊಳಗಡೆ ಪೂರ್ತಿ ಅಳತೆ ಆಗಿಲ್ಲ. ಅಳತೆ ಆಗಿರೋದು ಒಂದು 30% ಅಷ್ಟೇ. ಅಳತೆ ಆದಮೇಲೆ ಒತ್ತುವರಿ ಗೊತ್ತಾಗುತ್ತೆ. ಈಗ ಯಾವ್ದು ಅಳತೆ ಆಗಿದೆ, ಒತ್ತುವರಿ ಆಗಿರೋದನ್ನು ಬಿಡಿಸ್ಬೇಕಲ್ಲ. ಇಲ್ಲಾಂದ್ರೆ ಏನಾಗುತ್ತೆ, ಆಯಾ ಇಲಾಖೆಯವರು ಅದನ್ನು ಜವಾಬ್ದಾರಿ ತಗೋಬೇಕು. ಇಲ್ಲಾಂದ್ರೆ ಮತ್ತೆ ಯಾರು ಒತ್ತುವರಿ ಮಾಡ್ತಾರೆ ಅಥವಾ ಆಮೇಲೆ ಮತ್ತೆ ಬಿಡಿಸಿ ಅಂತ ಬರ್ತಾರೆ. ಆ ಕಾರಣಕ್ಕಾಗಿ ಒಟ್ಟಿನಲ್ಲಿ ಈಗ ಎಲ್ಲ ತಾಲೂಕುಗಳಲ್ಲಿ ಈಗ ನಾವು ಅದನ್ನು ಚಾಲನೆ ಕೊಟ್ಟಿದ್ದೀವಿ. ನಡೆಯುತ್ತೆ. ಈ ಹೊತ್ತು ಬೇತ್ಮಾಲ ಕೆರೆನೇ ಇದೆ ಸರ್. ಅದು ಸುಮಾರು ಒಂದು 300-400 ಎಕರೆಗೆ ಮೊದಲು ಅವಾಗ ಒಂದು ಸಲ ಪೊಲೀಸವರಿಗೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಕ್ರಿಮಿನಲ್ ಕೇಸು ಆಗಿತ್ತು. ಅದಾದ್ಮೇಲೆ ನಿಂತಾಯಿತು. ಅಂಥ ಕೆರೆ ಒತ್ತುವರಿ ಮೇಲೆ ಈ ಥರ ಕೇಸ್ ಹಾಕೋದು ಅಥವಾ ಒತ್ತುವರಿದಾರ ಯಾರೇ ಆಗಿದ್ರು ಅವ್ರ ಮೇಲೆ ಅವರು ಒಪ್ಕೊಂಡು ಅವರಾಗಿದ್ದು ಅಲ್ಲಿಂದ ತೆರವುಗೊಳಿಸಿಬಿಟ್ರೆ ಭಾಳ ಸಂತೋಷ. ಇಲ್ಲ ಅಂದರೆ ಕಾನೂನಿನ ಪರಿಣಾಮ ಎದುರಿಸಬೇಕು. ಮೊದಲೇನು ಮಾಡ್ತಾರೆ, ತೆರವು ಮಾಡಿದ ತಕ್ಷಣ ಫ್ರೆಂಚ್ ಹೊಟ್ಟು ಬಂದುಬಿಡ್ತಾ ಇದ್ದು. ಅದು ಹೇಗೆಂದರೆ, ಪ್ರತಿಯೊಂದು ಕೆರೆಗೂ ಒಬ್ಬರು ಮಾಲೀಕರು, ಆ ಮಾಲೀಕರನ್ನ ಇಟ್ಕೋತೀವಿ. ಉದಾಹರಣೆಗೆ ಇದು ZP ಕೆರೆ ಆಗಿರುತ್ತೆ, ಮೈನರ್ ಇರಿಗೇಷನ್ ಕೆರೆ ಆಗಿರುತ್ತೆ, ರೆವಿನ್ಯೂ ಇಲಾಖೆ ಕೆರೆ ಆಗಿರುತ್ತೆ. ಆ ಓನರ್ ಜೊತೆಲಿ ಇಟ್ಕೊಂಡು ನಾವು ಅದನ್ನು ಬಿಡಿಸ್ಬಿಟ್ಟು ಅವ್ರಿಗೆ ಬಿಟ್ಬಿಡ್ತೀವಿ. ಅವ್ರು ಅದನ್ನು ಫೆನ್ಸ್ ಹಾಕೋತಾರೆ, ಫ್ರೆಂಚ್ ಹೊಡ್ಕೋತಾರೆ, ಅವ್ರು ಮಾಡ್ತಾರೆ. ಯಾಕೆಂದರೆ ರೆವಿನ್ಯೂ ಇಲಾಖೆ ಕೆರೆ ಎಲ್ಲವೂ ರೆವಿನ್ಯೂ ಇಲಾಖೆ ಅಲ್ಲ. ನೀವು ಮೈನರ್ ಇರಿಗೇಷನ್ ನಿಮ್ಮ ಕೆರೆ 138 ಕೆರೆ ಇದೆ, ಆ ಕೆರೆಗಳನ್ನು ರಕ್ಷಣೆ ಮಾಡೋ ಜವಾಬ್ದಾರಿ ನಿಮ್ದಲ್ವಾ, ನೀವು ಮಾಡಬೇಕು. ಫ್ರೆಂಚ್ ಹೊಡ್ಕೋತಾರೆ. ಇನ್ನೊಂದು BGML ಲ್ಯಾಂಡ್ ಇದೆಯಲ್ಲ ಸರ್, BGML ಲ್ಯಾಂಡ್ ಸಂಪೂರ್ಣ ರಕ್ಷಣೆ ಆಗ್ತಾ ಇದೆ. ಅದರಲ್ಲಿ ಕಂದಾಯ ಇಲಾಖೆಗೂ BGML ಲ್ಯಾಂಡ್ಗೂ ಇನ್ನೂ ಡಿಫ್ರೆನ್ಸ್ ಹಂಗೆ ಇದೆ. ನಮಗೆ ಅದ್ರ ಬಗ್ಗೆ ನನಗಿನ್ನೂ ಮಾಹಿತಿ ಇಲ್ಲ. ಅದ್ರ ಮಾಹಿತಿ ತೊಗೊಂಡು ಮಾತಾಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು.